ಅದಿ ಏನೇನೋ ಮಾತಾಡ್ಬೇಡ ನೀನು, ನಂಗೆ ಭಯ ಆಗ್ತಿದೆ. ನಿನಗೆ ಭಯ ಆಗತ್ತಾ? ಒಂದು ಸನ್ನೆ ಮಾಡಿದ್ದಕ್ಕೆ ಮನೆ ಬಿಟ್ಟು ಬಂದವಳು ನೀನು. ಇವತ್ತು ನೀನು ನಿಶ್ಚಿತಾರ್ಥ ಆದರೂ ಓಡ್ ಬಂದಿದ್ಯಾ? ಯಾಕೇನೇನೋ ಕೇಳ್ತಿದ್ಯಾ ಈಗ? ಯಾಕೇನೇನೋ ಮಾತಾಡ್ತಿದ್ಯಾ ಆದಿ? ನೋಡು, ನಂಗೆಲ್ಲ ಏನು ಗೊತ್ತಿಲ್ಲ. ನಾನು ನಿನ್ನ ತುಂಬಾ ಪ್ರೀತಿಸ್ತಿದ್ದೀನಿ. ನಡಿ, ಮನೆಯವ್ರಿಗೆಲ್ಲ ಸತ್ಯ ಹೇಳ್ಬೇಡ. ನಾನು ನೀನು ಮದುವೆ ಆಗ್ತಿದ್ದೀನಿ ಅಂತ ಹೇಳ್ಬೇಡ. ಬಾ. ನನಗೆ ಯಾವಾಗಲೂ ಮದುವೆ ಆಗಿದೆ. ನೋಡು ಆದಿತ್ಯ, ತಮಾಷೆ ಮಾಡಬೇಡ. ನೀನು ಆ ಮದುವೆನ ಮರಿತೀನಿ ಅಂದಿದ್ದೆ. ಅಂದ್ರೆ ಅದ್ ಕೇಳಿದ್ ನಿಜನಾ? ಬೇಡ ಆದಿತ್ಯ, ನನ್ನ ಬಿಟ್ಟು ಹೋಗೋದಕ್ಕೆ ನೋಡ್ಬೇಡ. ನೀನೇನಾದ್ರೂ ನನಗೆ ಮೋಸ ಮಾಡಬೇಕು ಅನ್ಕೊಂಡ್ರೆ ಇಡೀ ಸೀಮೆನೆ ನಾಶ ಆಗೋಗುತ್ತೆ. ಇಲ್ಲಿವರೆಗೂ ನನ್ನ ನಿನ್ನ ಕುಟುಂಬದ ಮಧ್ಯೆ ಮಾತ್ರ ವೈರತ್ವ ಇತ್ತು, ದ್ವೇಷ ಇತ್ತು. ನೀನೇನಾದ್ರೂ ನಾನು ಮೋಸ ಮಾಡ್ದೆ ಅಂದ್ರೆ ಆ ದ್ವೇಷನೇ ಅಲ್ಲಲ್ಲಿ ಹೋಗ್ಬೇಕು. ಹಾಗೆ ಮಾತಾಡಿ ತಂದು ನೀ ಸುಮ್ಮನೆ ಹೇಳ್ತಿದ್ಯಾ ಅಲ್ವಾ? ನನ್ನ ಹೆದರ್ಸೋದಕ್ಕೆ ತಮಾಷೆ ಮಾಡ್ತಿದ್ಯಾ ಅಲ್ವಾ? ನೀನೇ ಹೇಳ್ತಿದ್ದೆ ತಾನೆ ನಾನು ನಿನ್ನ ಹೆಂಡತಿಗಿಂತ ಚೆನ್ನಾಗಿದ್ದೀನಿ ಅಂತ, ಅವಳಿಗಿಂತ ಚಿಕ್ಕವಳು ಅಂತ, ಅವಳಿಗಿಂತ ಜಾಸ್ತಿ ಪ್ರೀತಿ ಮಾಡ್ತೀನಿ ಅಂತ. ನನ್ನ ಬಿಡೋ ಯೋಚನೆನ ಕನಸಲ್ಲೂ ಮಾಡಬೇಡ. ಒಳ್ಳೇದಾಗಲ್ಲ, ನಾಶ ಮಾಡ್ತೀನಿ ನಾನು, ನಾಶ. ನಿಲ್ಸಿ. ಮನೆ ಹಾಳಿ ನಿನ್ನ ಅದ್ ಹೇಗ್ ತಪ್ಪಿಸ್ಕೊಂಡು ಹೋಗ್ತೀಯಾ ಅಂತ ನಾನು ನೋಡ್ತೀನಿ. ಇವತ್ ನಿನ್ ಕೈ ಕಾಲ್ ಮುರಿತೀನಿ, ನಿನಗೊಂದ್ ಗತಿ ಕಾಣಿಸ್ತೀನಿ ಕಣೆ. ನಿನ್ನನ್ ಮಾತ್ರ ಸುಮ್ಮನೆ ಬಿಡಲ್ಲ. ಎದ್ದೇಳೆ, ಎದ್ದೇಳು.
ನಮ್ಮನೆಗೆ ಬಂದು ನಮ್ಮನೆನೇ ಹಾಳು ಮಾಡ್ಬೇಕು ಅಂತಿದ್ಯಾ? ಹಾ? ಪೊಗಳೆ, ಹೇಗ್ ಬಂತು ನಿನಗೆ ಇಷ್ಟೊಂದು ಧೈರ್ಯ? ಎಲ್ಲಿಂದ ಬಂತು? ನನ್ ಮನೆಗೆ ನುಗ್ತ್ಯಾ ನೀನು? ಎಲ್ಲಿ ಗಂಡಸ್ರು ಇರ್ತಾರೋ ಅಲ್ಲಿ ನಾಯಿ ತರ ಅಲಿತಿರ್ತೀಯ ಅಲ್ವಾ ನೀನು? ಈಗ ನನ್ ಗಂಡನ್ ಇಟ್ಕೊಳಕ್ ಬಂದಿದ್ಯಾ ನಾಯಿ? ಆಚೆ ಹೋಗ್ಬೇಕಾಗಿರೋದು ನಾನಲ್ಲ, ನೀನು. ನೀನ್ ಮೊದಲು ಮನೆ ಬಿಟ್ಟು ಒಳಗೆ. ನನ್ನ ಆದಿತ್ಯನ ಮರಳು ಮಾಡಿ ಹಿಡ್ಕೊಂಡಿರೋಳು ನೀನು. ಅವನ್ ಪಾಲಿಗೆ ಮೆಟ್ಕೊಂಡಿರೋ ಮೋಹಿನಿ. ನನಗೀಗ ಅರ್ಥ ಆಗ್ತಿದೆ ಅವನ್ ಯಾಕೆ ನೀನು ನೋಡಿದ ತಕ್ಷಣ ಸುಮ್ಮನಾದ ಅಂತ. ನಿನ್ನಂತ ರಾಕ್ಷಸಿ ನೋಡಿದ್ರೆ ಯಾರೇ ಹೆದರಲ್ಲ, ಎಲ್ರೂ ಹೆದರ್ತಾರೆ. ಇಲ್ಲ ಅಂದಿದ್ರೆ ಅವನ್ ಯಾಕೆ ನಿನ್ ಜೊತೆ ಸಂಸಾರ ಮಾಡ್ತಿದ್ದ? ಸಾಧ್ಯನೇ ಇಲ್ಲ. ಹೇಯ್, ಮುಖ ನೋಡ್ಕೊಂಡಿದ್ದೇನೆ ಯಾವತ್ತಾದ್ರೂ ನಿಂದು? ಹ, ಕನ್ನಡಿಲಿ ಹೋಗಿ ನಿನ್ ಮುಖ ನೋಡ್ಕೋ. ಆಮೇಲೆ ಬಂದು ನನ್ನ ಮುಖ ನೋಡು. ಸಾವಿರ ಪಟ್ಟು ಚೆನ್ನಾಗಿದ್ದೀನಿ ನಾನು ನಿನ್ಗಿಂತ. ಬರೀ ನೋಡಕ್ಕಲ್ವೇ, ಎಲ್ಲಾದ್ರಲ್ಲೂ. ನೀನಿವತ್ತು ಜೀವಂತವಾಗಿ ಹೋಗಲ್ಲ ಕಣೆ. ಮಾಡ್ತೀನಿ ತಾಳು ನಿನಗೆ. ನನ್ನ ಹತ್ರನೇ ಬರ್ತೀಯಾ? ಅದಿ ಅವಳಿಗೆ ಬಾಯಿ ಮುಚ್ಕೊಂಡು ಇಲ್ಲೇ ಬಿದ್ದಿರೋದು ಕೇಳು. ಅಲ್ಲಿ ನೋಡು, ಈ ಶಿಲಾ ಬಾಲಿಕೆನ ನೀನು ಪ್ರೀತಿಸ್ತಿದ್ದೆ ಅಂತಾನು ಹೇಳು. ನೀನು ನನ್ನನ್ನೇ ಮದುವೆ ಮಾಡ್ಕೋತಿ ಅಂತಾನು ಹೇಳ್ಬಿಡು ಆದಿ. ನೋಡು, ಬೇಕಾದ್ರೆ ನಮ್ಮಿಬ್ಬರು ಮದ್ವೆ ಆದ್ಮೇಲೆ ಅವಳು ಇಲ್ಲೇ ಪಾತ್ರೆ ಮುಸ್ರೆ ತಿಕ್ಕೊಂಡು ಬಿದ್ದಿರ್ಲಿ. ಮನು, ಮನು, ಏನಾಯ್ತೆ? ಯಾಕೆ ಇಸ್ಕೊಂಡೆ? ಅಮ್ಮ, ಮನುನ ಯಾರೋ ಎತ್ಕೊಂಡು ಹೋಗ್ಬಿಟ್ರು.